ನಮ್ಮ ಎಷ್ಟು ಜನ್ಮದ ಪುಣ್ಯವು ತಮ್ಮ ವಂಶದ ಜೊತೆ ವಿವಾಹ ಸಂಬಂಧವನ್ನು ಬೆಳೆಸುವ ಭಾಗ್ಯ ನಮ್ಮದಾಯಿತು. ಮಹಾರಾಣಿ ಕೌಸಲ್ಯದೇವಿ, ನಮ್ಮ ಪುತ್ರಿ ಸೀತೆ ತಮ್ಮ ಸೊಸೆಯಾಗುತ್ತಿರುವುದು ಅವಳ ಪೂರ್ವಜನ್ಮದ ಪುಣ್ಯವೆಂಬುದೇ ನನ್ನ ಭಾವನೆ. ಮಹಾರಾಣಿ, ನಿಮ್ಮ ವಂಶದ ಪುತ್ರಿ ನಮ್ಮ ವಂಶವನ್ನು ಸೇರುತ್ತಿರುವುದು ನಮ್ಮ ಭಾಗ್ಯವೇ ಸರಿ. ಸೀತೆಯು ನನ್ನ ಸೊಸೆಯಾಗುತ್ತಿರುವುದು ಅವಳು ಮಾಡಿರುವ ತಪಸ್ಸಿನ ಫಲ ಎನ್ನುವುದಾದರೆ, ಪ್ರಪಂಚದ ರಾಜ ಮಹಾರಾಜರು ಅವಳನ್ನು ಪಡೆಯಲು ವಿಫಲರಾಗಿ ನನ್ನ ಪುತ್ರ ರಾಮಚಂದ್ರನು ಅವಳನ್ನು ಪಡೆಯುತ್ತಿದ್ದಾನೆ ಎಂದರೆ ಅದು ನಮ್ಮ ಭಾಗ್ಯವೇ ಸರಿ. ತಮ್ಮ ಪುತ್ರಿ ಸೀತೆಯನ್ನು ಸ್ವಯಂವರದಲ್ಲಿ ಪಡೆಯಲಾಗಲಿಲ್ಲವಲ್ಲ ಎಂದು ರಾಜರುಗಳೆಲ್ಲ ಒಟ್ಟಾಗಿ ಸೇರಿ ಮಿಥಿಲೆಯನ್ನು ಆಕ್ರಮಿಸಿ ಸೋತರು ಎಂಬ ವಿಚಾರವನ್ನು ಕೇಳಿದೆವು. ಆಗಲೇ ಸೀತೆ ಎಂತಹ ಅಪ್ರತಿಮವಾದ ಗುಣವುಳ್ಳವಳು ಎಂದು ನಾವು ಯೋಚಿಸಿದ್ದೆವು. ಅಂತಹ ಸೀತೆ ನಮ್ಮ ಕುಟುಂಬದವಳಾಗಿ ಬರುತ್ತಿರುವಳಲ್ಲ ಎಂದು ನಾವು ಹೆಮ್ಮೆಯಿಂದ ಮಾತನಾಡಿಕೊಂಡೆವು. ಅಲ್ಲವೇ ಕೈಕೇಯಿ? ಹೌದು, ಅಂತಹ ಕನ್ಯಾರತ್ನವನ್ನು ನಮ್ಮ ರಾಮಚಂದ್ರ ಕಾಡಿ ಬೇಡಿ ಪಡೆಯದೆ ತನ್ನ ಪರಾಕ್ರಮದಿಂದ ಪಡೆಯುತ್ತಿದ್ದಾನಲ್ಲ ಎಂದು ರಾಮಚಂದ್ರನ ಬಗ್ಗೆ ನಮಗೆ ಹೆಮ್ಮೆ ಎನಿಸುತ್ತದೆ. ಸದ್ಕುಲ ನಾರಿಯರೇ, ಮಹಾರಾಣಿಯರೇ, ತಮ್ಮ ಮಾತುಗಳನ್ನು ಕೇಳಿ ನನಗೆ ಅತ್ಯಾನಂದವಾಗುತ್ತಿದೆ. ತಾವೆಲ್ಲರೂ ಬಹಳ ದೂರದಿಂದ ಪ್ರಯಾಣವನ್ನು ಮಾಡಿ ದಣಿದು ಬಂದಿದ್ದೀರಿ. ಇಂದು ವಿಶ್ರಾಂತಿಯನ್ನು ಪಡೆಯಿರಿ. ಸದಾಕಾಲ ತಮ್ಮ ಅಗತ್ಯಗಳನ್ನು ಪೂರೈಸಲು ನಮ್ಮ ಸಖಿಯರು ತಮ್ಮ ಆಜ್ಞೆಗಾಗಿ ಕಾದಿರುತ್ತಾರೆ. ನನ್ನೊಡನೆ ಮಾತನಾಡಬೇಕು ಎಂದು ಹೇಳಿ ಕಳುಹಿಸಿದೊಡನೆ ನಾನು ಹೊರಟು ಬರುತ್ತೇನೆ. ತಾವೆಲ್ಲರೂ ಸಂಭ್ರಮದಿಂದ ಸಂತೋಷದಿಂದ ಈ ಕಲ್ಯಾಣವನ್ನು ನೆರವೇರಿಸಿಕೊಡಬೇಕು ಎಂದು ಪ್ರಾರ್ಥಿಸುತ್ತೇನೆ. ಮಹಾರಾಣಿ, ದೈವಾನುಗ್ರಹ, ಗುರು ಹಿರಿಯರ ಆಶೀರ್ವಾದವಿರುವ ಈ ಕಲ್ಯಾಣದಲ್ಲಿ ಸಂತೋಷಕ್ಕೇನು ಕೊರತೆ? ಎಲ್ಲವೂ ಸಾಂಗವಾಗಿಯೇ ನಡೆಯುತ್ತದೆ. ಧನ್ಯಳಾದೆ ಮಹಾರಾಣಿ, ಧನ್ಯಳಾದೆ. ದಶರಥ ಪುತ್ರರಾದ ರಾಮ ಲಕ್ಷ್ಮಣರಿಗೆ ನನ್ನ ಪ್ರಣಾಮಗಳು. ತಮಗೊಂದು ಶುಭ ಸಂದೇಶವನ್ನು ತಿಳಿಸುವಂತೆ ಮಹಾರಾಜರು ಅಪ್ಪಣೆಯನ್ನು ಮಾಡಿದ್ದಾರೆ. ಅಮಾತ್ಯರೇ, ಹಿರಿಯರ ಸಂದೇಶವನ್ನು ಕೇಳಲು ನಾವು ಕಾತರದಿಂದ ಇದ್ದೇವೆ. ದಯಮಾಡಿ ತಿಳಿಸುವಂತವರಾಗಿ. ಅಯೋಧ್ಯೆಯಿಂದ ತಮ್ಮ ತಂದೆ ಹಾಗೂ ಮಾತೆಯರು ಮಿಥಿಲಾ ನಗರಕ್ಕೆ ಆಗಮಿಸಿದ್ದಾರೆ. ಅವರಿಗಾಗಿಯೇ ಮೀಸಲಾದ ಅತಿಥಿ ಗೃಹದಲ್ಲಿ ತಂಗಿದ್ದಾರೆ. ತಮ್ಮನ್ನು ತಮ್ಮ ತಂದೆಯವರ ದರ್ಶನಕ್ಕೆ ಕರೆದುಕೊಂಡು ಹೋಗಲು ನಾನು ಸಿದ್ಧನಾಗಿದ್ದೇನೆ. ಅಮಾತ್ಯರೇ, ನಮ್ಮ ತಂದೆಯವರ ಆಗಮನದ ವಿಚಾರವನ್ನು ನಮಗೆ ತಿಳಿಸಿ ನಮಗೆ ಪರಮಾನಂದವನ್ನು ಉಂಟು ಮಾಡಿದ್ದೀರಿ. ಗುರುಗಳಾದ ವಿಶ್ವಾಮಿತ್ರರಿಗೆ ಈ ಮಾತನ್ನು ತಿಳಿಸಿ ತಂದೆಯವರ ದರ್ಶನವನ್ನು ಪಡೆಯುತ್ತೇವೆ. ಹಾಗೆಯೇ ಆಗಲಿ. ಲಕ್ಷ್ಮಣ ಸಹೋದರ, ಯಜ್ಞ ರಕ್ಷಣೆ ಕಾರ್ಯಕ್ಕೆಂದು ಬಂದ ನಾನು ಲಗ್ನವಾಗುತ್ತಿದ್ದೇನೆ. ತಂದೆಯವರ ಎದುರು ಹೋಗಿ ನಿಲ್ಲಬೇಕಲ್ಲ. ಈ ಸಂಕೋಚವನ್ನು ನಮ್ಮ ಗುರುಗಳಾದ ವಿಶ್ವಾಮಿತ್ರರೇ ಪರಿಹರಿಸುತ್ತಾರೆ. ಅವರಲ್ಲಿಗೆ ಹೋಗೋಣ. ಲಕ್ಷ್ಮಣ, ನನ್ನ ಮನಸ್ಸಿನಲ್ಲಿರುವುದನ್ನೇ ನೀನು ಹೇಳಿದೆ. ಅದಕ್ಕೆ ಅಲ್ಲವೇ ನಾನು ಯಾವಾಗಲೂ ನಿನ್ನ ಸಂಗಡ ಇರಲು ಬಯಸುವುದು. ಇದು ಒಪ್ಪುತ್ತದೆ. ಇಲ್ಲ ಇಲ್ಲ, ಇದು ಇಲ್ಲ, ಇದು ಒಪ್ಪುತ್ತದೆ. ಇಲ್ಲ, ಇದು 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 ಸಹೋದರಿ ಸೀತೆ, ನಿನಗೆ ನಾನು ಆಯ್ಕೆ ಮಾಡಿರುವ ಕಂಠಾಭರಣ ಸುಂದರವಾಗಿ ಕಾಣುತ್ತಿದೆ. ಇಲ್ಲಿ ನೋಡಿರಿ, ಇವೆರಡಕ್ಕಿಂತ ಈ ಆಭರಣದ ವಿನ್ಯಾಸ ಬಹಳ ಚೆನ್ನಾಗಿದೆ. ಆಗಲಿ, ಸೀತೆಯೇ ಹೇಳಲಿ ಯಾವುದು ಚೆನ್ನಾಗಿದೆ ಎಂದು. ಈ 3 ಕಂಠಾಭರಣಗಳಲ್ಲಿ ಯಾವುದು ಚೆನ್ನಾಗಿದೆ? ನಿನಗೆ ಯಾವುದು ಒಪ್ಪುತ್ತದೆ? ನೀವು 3 ಜನ ತೋರಿಸಿದ ಆಭರಣಗಳಲ್ಲಿ ಯಾವುದು ಚೆನ್ನಾಗಿದೆ ಎಂದು ಹೇಳಬೇಕೆ?
ಅದು ಯಾವುದು ಚೆನ್ನಾಗಿದೆ? ಎಲ್ಲವೂ ಚೆನ್ನಾಗಿದೆ. ಇಲ್ಲ ಸೀತೆ, ನಿನ್ನ ಮಾತನ್ನು ನಾವು ಒಪ್ಪುವುದಿಲ್ಲ. ನಾವು ಮೂವರಲ್ಲಿ ಯಾರಿಗೂ ಬೇಸರವಾಗದಿರಲಿ ಎಂದು ನೀನು ಹೀಗೆ ಹೇಳುತ್ತಿರುವೆ. ಹೌದು, ಎಲ್ಲವೂ ಹೇಗೆ ಚೆನ್ನಾಗಿರಲು ಸಾಧ್ಯ? ಯಾವುದಾದರೂ ಒಂದು ಭಿನ್ನವಾಗಿರಲೇಬೇಕು. ಸೀತೆ, ಈ ಮೂರರಲ್ಲಿ ಯಾವುದು ಹೆಚ್ಚು ಚೆನ್ನಾಗಿದೆ ಎಂದು ನೀನು ಹೇಳಲೇಬೇಕು. ಅಯ್ಯೋ ಸಹೋದರಿಯರೇ, ನಿಮ್ಮ ಮನಸ್ಸಿನಂತೆ ಎಲ್ಲ ಆಭರಣಗಳು ಚೆನ್ನಾಗಿದೆ. ಚೆನ್ನಾಗಿಲ್ಲ ಎಂದು ಹೇಗೆ ಹೇಳಲಿ? ಇಲ್ಲೇ ಸೀತೆ, ನಿನ್ನ ಮಾತನ್ನು ನಾವು ಕೇಳುವುದಿಲ್ಲ. ಹಾಗಾದರೆ ನೀನು ಈ 3 ಕಂಠಾಭರಣಗಳನ್ನು ಒಟ್ಟಿಗೆ ತೊಟ್ಟುಕೊಳ್ಳುವೆಯಾ? ಅರರೆ ಅರರೆ, ನಿಮ್ಮ ವಾಗ್ವಾದ ಕೋಟೆಯವರೆಗೂ ಕೇಳಿ ಬರುತ್ತಿದೆ. ಯಾವ ವಿಷಯಕ್ಕೆ ಇಷ್ಟೊಂದು ಮಾತನಾಡುತ್ತಿರುವಿರಿ? ಮಾತೃಶ್ರೀ, ಸೀತೆಗೆ ನಾವು ಮೂವರು ಒಂದೊಂದು ಕಂಠಾಭರಣವನ್ನು ಆಯ್ಕೆ ಮಾಡಿದೆವು. ಯಾರು ಆಯ್ಕೆ ಮಾಡಿದ ಕಂಠಾಭರಣ ಹೆಚ್ಚು ಚೆನ್ನಾಗಿದೆಯೋ ಅದನ್ನು ತೊಟ್ಟುಕೊಳ್ಳಲು ಸೂಚಿಸಿದೆವು. ಆದರೆ ಸಹೋದರಿ ಸೀತೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳುತ್ತಿರುವಳು. ನೀವೆಲ್ಲರೂ ಸುಮ್ಮನೆ ಇರಿ. ಸೀತೆ ಹೇಳುತ್ತಿರೋದು ಸರಿಯಾಗಿಯೇ ಇದೆ. ಆಭರಣ ಹೇಗಿದ್ದರೇನು, ನೀವೆಲ್ಲರೂ ಸಂತೋಷವಾಗಿರುವುದು ಮುಖ್ಯ. ನಾನು ಅಯೋಧ್ಯೆಯ ಮಹಾರಾಣಿಯರಾದ ಕೌಸಲ್ಯ, ಸುಮಿತ್ರೆ ಹಾಗೂ ಕೈಕೆಯವರನ್ನು ಭೇಟಿಯಾಗಿ ಬಂದೆ. ಆದರೆ ಈ ಮೂವರಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಎಂದು ನಾನು ಯೋಚಿಸುವುದಾಗಲಿ ಪರಿತಪಿಸುವುದಾಗಲಿ ಮಾಡಲಿಲ್ಲ. ಆದರೂ ಮಾತೃಶ್ರೀ, ಅವರಲ್ಲಿ ಯಾರಾದರೂ ಒಬ್ಬರು ಹೆಚ್ಚು ಗುಣಶಾಲಿ ಎಂದು ನಿಮಗೆ ಅನಿಸಿರಬೇಕಲ್ಲವೇ? ಇಲ್ಲ ಊರ್ಮಿಳೆ, ಕೌಸಲ್ಯೆ ನಮ್ಮ ಸೀತೆಗೆ ಅತ್ತೆ ಆದರೆ ಇನ್ನುಳಿದವರು ಅತ್ತೆಯ ಸಮಾನ ಗೌರವಕ್ಕೆ ಪಾತ್ರರಾಗುವವರೇ ಆಗಿರುತ್ತಾರೆ. ಅವರಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಎಂದು ಯೋಚಿಸುವುದು ಸರಿಯಲ್ಲ. ಎಲ್ಲರೂ ಒಳ್ಳೆಯವರೇ ಎನ್ನುವುದು ಮುಖ್ಯ. ಅವರೆಲ್ಲರೂ ನಮ್ಮ ಸೀತೆ ಅವರ ಮನೆಗೆ ಹೋಗುತ್ತಿರುವುದರ ಬಗ್ಗೆ ಅಪಾರ ಸಂತೋಷವನ್ನು ವ್ಯಕ್ತಪಡಿಸಿದರು. ನಮ್ಮ ವಂಶದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುವ ಅವರ ಮನೆಯಲ್ಲಿ ನಮ್ಮ ಮಗಳು ಆನಂದವಾಗಿ ಇರುತ್ತಾಳೆ ಎಂಬ ಭಾವನೆ ನನ್ನ ಮನಸ್ಸಿಗೆ ಬಂದಿದೆ. ನನಗಷ್ಟು ಸಾಕು. ಸೀತೆ, ಸೀತೆ, ನೀನು ಹೇಗೆ ಪುರುಷೋತ್ತಮನನ್ನು ಪತಿಯಾಗಿ ಪಡೆದಿದೆಯೋ ಹಾಗೆಯೇ ಸದ್ಗುಣಿಗಳಾದ ಅತ್ತೆ ಮಾವಂದಿರನ್ನೂ ಪಡೆದಿರುವೆ. ನಿನಗೆ ಈ ಎಲ್ಲ ಆಭರಣಗಳು ಹೇಗೆ ಚೆನ್ನಾಗಿ ಕಾಣಿಸಿದವೋ ಹಾಗೆಯೇ ಅವರೆಲ್ಲರೂ ಒಳ್ಳೆಯವರಾಗಿಯೇ ಕಾಣಿಸುತ್ತಾರೆ. ಏಕೆಂದರೆ ನಮ್ಮ ಸಹೋದರಿ ಸೀತೆ ಒಳ್ಳೆಯವಳು, ಅದಕ್ಕೆ. ಮಹರ್ಷಿಗಳಿಗೆ ನಮೋ ನಮಃ. ಆಯುಷ್ಮಾನ್ ಭವ್. ತಾವು ನನ್ನನ್ನು, ನನ್ನ ಅಂತರಾತ್ಮವನ್ನು ಕ್ಷಮಿಸಬೇಕು. ಕ್ಷಮಿಸುವುದಾ? ಕ್ಷಮಿಸಬೇಕಾದಂತ ಯಾವುದೇ ಅಪರಾಧವೂ ತಮ್ಮಿಂದ ಜರುಗಿಲ್ಲವಲ್ಲ. ಮಹಾತ್ಮರು, ಉದಾರಿಗಳು ಆದ ತಮ್ಮಂತವರು ಒಮ್ಮೆ ಮಾಡಿದ ತಪ್ಪನ್ನು ಕ್ಷಮಿಸಿದ ನಂತರ ಮರೆತು ಬಿಡುವಿರಿ. ತಾವು ಅಯೋಧ್ಯೆಗೆ ಆಗಮಿಸಿ ರಾಮನನ್ನು ತಮ್ಮೊಂದಿಗೆ ಯಜ್ಞರಕ್ಷಣೆಗೆ ಕಳಿಸುವಂತೆ ಕೋಡಿಕೊಂಡಾಗ ನಾನು ನಿರಾಕರಿಸಿ ತಮ್ಮ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿದ್ದೇನೆ. ತಮ್ಮ ಶಕ್ತಿ ಸದುದ್ದೇಶವನ್ನು ತಿಳಿಯದೆಯೇ ತಮ್ಮ ಕೋರಿಕೆಯನ್ನು ಮೂದಲಿಸಿ ತಿರಸ್ಕರಿಸುವುದು ಅಪರಾಧವಲ್ಲವೇ? ಮಹಾರಾಜ, ನಮ್ಮ ಅಪೇಕ್ಷೆಯನ್ನು ನೀನು ನಿರಾಕರಿಸುವುದಕ್ಕೆ ಇದ್ದ ಬಲವಾದ ಕಾರಣವೆಂದರೆ ಪುತ್ರವಾತ್ಸಲ್ಯವೊಂದೇ.
ಅದರಿಂದಾಗಿಯೇ ನೀನು ಆ ರೀತಿ ನಡೆದುಕೊಂಡೆ. ತದನಂತರದಲ್ಲಿ ಮನಃ ಪರಿವರ್ತನೆಯಾಗಿ ರಾಮನನ್ನು ನಮ್ಮೊಂದಿಗೆ ಕಾಡುಗೆ ಕಳುಹಿಸಿಕೊಟ್ಟೆಯಲ್ಲ. ಇದಕ್ಕೆ ಕಾರಣಕರ್ತರು ವಸಿಷ್ಠ ಮಹಾಮುನಿಗಳು. ತಮ್ಮ ತಪಶಕ್ತಿ, ಶಸ್ತ್ರಾಸ್ತ್ರ ಪ್ರಾವೀಣ್ಯತೆಯನ್ನು ತಿಳಿಸಿದ ನಂತರವೇ ನಾನು ರಾಮನನ್ನು ತಮ್ಮೊಂದಿಗೆ ಕಳುಹಿಸುವುದಕ್ಕೆ ಮನಸ್ಸು ಮಾಡಿದ್ದೆ. ಅದರಿಂದ ರಾಕ್ಷಸ ಸಂಹಾರವೂ ಆಯಿತು, ಯಜ್ಞವು ನಿರ್ವಿಘ್ನವಾಗಿ ಯಶಸ್ಸೂ ಆಯಿತು. ಅದರ ಪುಣ್ಯದ ಫಲದಲ್ಲಿ ತಾವು ಭಾಗಿಯಾಗುತ್ತೀರಿ. ತಮ್ಮ ಅನುಗ್ರಹದಿಂದ ಈಗ ನಡೆಯುತ್ತಿರುವ ಕಲ್ಯಾಣವು ನನ್ನ ಪುಣ್ಯದ ಫಲಗಳಿಗಿಂತ ನನ್ನ ಭಾಗ್ಯವೆಂದೆನಿಸುತ್ತದೆ. ಮಹಾರಾಜ, ಎಲ್ಲವೂ ದೈವ ನಿರ್ಣಯ, ನಮ್ಮದೇನಿದ್ದರೂ ನಿಮಿತ್ತ ಮಾತ್ರ. ಆ ಕಲ್ಯಾಣ ಕಾರ್ಯಕ್ಕೆ ಕಾರಣಕರ್ತರಾದ ರಾಮಲಕ್ಷ್ಮಣರಿಬ್ಬರು ನಿನ್ನ ಆಶೀರ್ವಾದಕ್ಕಾಗಿ ಕಾಯುತ್ತಿದ್ದಾರೆ. ಅವರನ್ನು ಆಶೀರ್ವದಿಸಿ. ನಾವಿನ್ನು ಬರುತ್ತೇವೆ. ಹಾಗೆಯೇ ಆಗಲಿ ಮುನಿ. ಆಯ್ತು. ದಶರಥ ಮಹಾರಾಜ ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ದಶರಥ ಮಹಾರಾಜ ತಮ್ಮ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಶುಭವಾಗಲಿ, ಮಂಗಳವಾಗಲಿ. ರಾಮ, ಲಕ್ಷ್ಮಣ, ನಿಮ್ಮನ್ನು ರಾಕ್ಷಸರೊಡನೆ ಹೋರಾಡಲು ಕಳುಹಿಸಿದ ನಂತರ ಅಲ್ಲಿ ಎಂತಹ ಆಪತ್ತು ಒದಗಿ ಬರಬಹುದು ಏನೋ ಎಂದು ಚಿಂತಿತನಾಗಿದ್ದೆ. ಆದರೆ ತಾಟಿಕೆಯನ್ನು ಸಂಹಾರ ಮಾಡಿ ಮಾರೀಚ ಸುಬಾಹುವನ್ನು ದಮನ ಮಾಡಿದ ವಿಷಯವನ್ನು ಕೇಳಿದ ನಂತರ ಆ ಚಿಂತೆಯೆಲ್ಲವೂ ದೂರವಾಗಿ ನನಗೆ ಆನಂದ ಉಂಟಾಯಿತು. ಶಿವಧನುಸ್ಸನ್ನು ಭಂಗ ಮಾಡಿದ ವಿಷಯವನ್ನು ಕೇಳಿ ನಿನ್ನ ಪರಾಕ್ರಮದ ಅರಿವೇ ಇಲ್ಲದೆ ಆತಂಕಪಟ್ಟೆನಲ್ಲ ಎಂದು ಮನಸ್ಸಿಗೆ ನೋವುಂಟಾಯಿತು. ಭಲೇ ರಾಮಚಂದ್ರ, ಭಲೇ. ಸೂರ್ಯ ವಂಶದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಏರಿಸಿದರು. ತಂದೆ, ತಮ್ಮ ಅಪ್ಪಣೆ ಇಲ್ಲದೆ ಶಿವಧನಸ್ಸನ್ನು ಮುರಿದು ಸ್ವಯಂವರದ ಪ್ರಕಾರ ಸೀತೆಯನ್ನು ಒರಿಸಬೇಕಾದ ಸಂದರ್ಭ ಉಂಟಾಗಿದ್ದಕ್ಕೆ ನನಗೆ ಸಂತೋಷ ಉಂಟಾಯಿತು. ನಿನ್ನ ಪರಾಕ್ರಮಕ್ಕೆ ತಕ್ಕ ಕಾರ್ಯವನ್ನೇ ನೀನು ಮಾಡಿದೆ. ಕ್ಷತ್ರಿಯೋಚಿತವಾದ ಈ ವಿವಾಹಕ್ಕೆ ನನ್ನ ಸಂಪೂರ್ಣ ಸಮ್ಮತಿ. ಲಕ್ಷ್ಮಣ, ನಿನ್ನ ಅಗ್ರಜನ ಪರಾಕ್ರಮವನ್ನು ನೋಡುವ ಭಾಗ್ಯ ನಿನಗೆ ಸಿಕ್ಕಿದಲ್ಲ. ನೀನೇ ಧನ್ಯ. ಬ್ರಹ್ಮರ್ಷಿ ವಸಿಷ್ಠರಿಗೆ ನಮೋ ನಮಃ. ಭಾರ್ಗವ ಮುನೀಂದ್ರರಿಗೆ ಪ್ರಣಾಮಗಳು. ಆಹಾ, ಇಬ್ಬರು ಬ್ರಹ್ಮರ್ಷಿಗಳ ಸಮ್ಮಿಲನವನ್ನು ನೋಡುವುದೇ ಈ ಕಣ್ಣುಗಳು ಪಡೆದ ಭಾಗ್ಯ. ನಿಮ್ಮಿಬ್ಬರಿಗೂ ನನ್ನ ಅನಂತ ಪ್ರಣಾಮಗಳು. ಶತಾನಂದರೆ, ತಮ್ಮ ಮಾತುಗಳು ನಮ್ಮ ಪೂರ್ವ ಚರಿತ್ರೆಯನ್ನು ನೆನಪಿಸುವಂತಿದೆ. ಪೂರ್ವದಲ್ಲಿ ನಾನು ವಸಿಷ್ಠರು ಸಂಧಿಸಿದಾಗ ನಡೆದ ಕೋಪತಾಪಗಳು ತಮಗೆ ನೆನಪಿರಬೇಕಷ್ಟೇ. ಕೌಶಿಕ ಮುನೀಂದ್ರ, ನಮ್ಮಿಬ್ಬರ ಸಮರ ಲೋಕವಿಖ್ಯಾತವಾದ ಮೇಲೆ ಶತಾನಂದರಿಗೆ ತಿಳಿಯದೇ ಇರುವುದೇ. ಆದರೂ ನಾವಿಬ್ಬರು ಸಂತೋಷದಿಂದ ಈ ಮಂಗಳ ಕಾರ್ಯದಲ್ಲಿ ಒಟ್ಟಾಗಿ ಸ್ನೇಹದಿಂದಿರುವುದು ಶತಾನಂದರಿಗೆ ಮಾತ್ರವಲ್ಲ, ಎಲ್ಲರಿಗೂ ವಿಶೇಷವೆನಿಸುತ್ತಿರಬೇಕು. ಆ ರೀತಿ ಯೋಚಿಸುವುದು ಸಾಮಾನ್ಯರ ಲಕ್ಷಣ. ಅಂಥವರಿಗೆ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ನಿಮ್ಮಿಂದ ಬ್ರಹ್ಮರ್ಷಿ ಎನಿಸಿಕೊಳ್ಳಲು ಛಲ ತೊಟ್ಟೆ.
ಆದರೆ ತಮ್ಮ ತಪೋಶಕ್ತಿ, ತಮ್ಮ ಸಾತ್ವಿಕತೆ, ತಮ್ಮ ವ್ಯಕ್ತಿತ್ವದ ಬಗ್ಗೆ ನನಗಿರುವ ಪೂಜ್ಯ ಭಾವನೆಯನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅದು ತಮಗೆ ಅರ್ಥವಾಗಿದೆ ಎಂಬುದೇ ನನ್ನ ಸಂತೋಷದ ವಿಷಯ. ಶತಾನಂದರೇ, ನನ್ನ ಮಾತುಗಳಿಗೆ ಒಂದು ಉದಾಹರಣೆಯನ್ನು ಕೊಡಬಯಸುತ್ತೇನೆ. ಇಂದಿನ ಸೀತಾರಾಮರ ಕಲ್ಯಾಣಕ್ಕೆ ನಾನು ರಾಮಚಂದ್ರನನ್ನು ಇಲ್ಲಿಗೆ ಕರೆತಂದಿರುವುದೇ ಮುಖ್ಯ ಕಾರಣ ಎಂದು ತಾವಾಗಲಿ ಮಹಾರಾಜರಾಗಲಿ ತಿಳಿದಿದ್ದೀರಿ. ಆದರೆ ಅದಕ್ಕೆ ಮುಖ್ಯ ಕಾರಣ ವಸಿಷ್ಠರು. ಯಾಗದ ರಕ್ಷಣೆಗೆ ರಾಮನನ್ನು ಕಳುಹಿಸು ಎಂದು ನಾನು ದಶರಥನಲ್ಲಿ ಬೇಡಿದಾಗ, ರಾಮನನ್ನು ಕಳುಹಿಸುವುದು ಸಾಧ್ಯವಿಲ್ಲ, ಯಾಗದ ರಕ್ಷಣೆಗೆ ನಾನೇ ಬರುತ್ತೇನೆ ಎಂದು ದಶರಥ ಹಠ ತೊಟ್ಟಾಗ, ನನ್ನ ಶಕ್ತಿಯನ್ನು ದಶರಥನಿಗೆ ಮನವರಿಕೆ ಮಾಡಿ ರಾಮನನ್ನು ನನ್ನೊಂದಿಗೆ ಕಳುಹಿಸಿಕೊಟ್ಟವರು ವಸಿಷ್ಠ ಮಹರ್ಷಿಗಳೇ. ಬ್ರಹ್ಮರ್ಷಿಗಳೇ, ನೀವಿಬ್ಬರೂ ಮಹಾಮಹಿಮರು. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಸಂಪೂರ್ಣವಾಗಿ ತಿಳಿಯಲಾರೆವು. ಆದರೆ ಈ ಸೀತಾರಾಮರ ಕಲ್ಯಾಣದ ಮಹೋನ್ನತ ಕಾರ್ಯಕ್ಕೆ ನಿಮ್ಮಿಬ್ಬರ ಅನುಗ್ರಹವೂ ದೊರೆತಿರುವುದು ನಮ್ಮೆಲ್ಲರ ಭಾಗ್ಯ. ಶತಾನಂದರೆ, ಈ ಕಲ್ಯಾಣದಿಂದ ಲೋಕ ಕಲ್ಯಾಣವಾದರೆ ಅದು ನಮ್ಮ ಭಾಗ್ಯ. ಕೌಶಿಕ ಮುನೀಂದ್ರ, ಈ ಕಲ್ಯಾಣದಲ್ಲಿ ಮತ್ತೊಂದು ಕಲ್ಯಾಣವಾಗಬಹುದು ಎನ್ನುವುದು ನನ್ನ ವಿಚಾರ. ಕೌಶಿಕ ಮುನೀಂದ್ರ, ದಶರಥನ ಮೂರನೆಯ ಪತ್ನಿ ಕೈಕೇಯಿ ಸ್ವಭಾವ ಹಾಗೂ ಅವಳ ಬೇಡಿಕೆಗಳು ಮಹಾರಾಜನ ಮನಸ್ಸಿಗೆ ನೋವನ್ನುಂಟು ಮಾಡಿದೆ. ಕೈಕೇಯಿ ಮನಸ್ಸಿನಲ್ಲಿ ಭರತ ಶ್ರೀರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗಬೇಕು. ರಾಮನಿಗೆ ಸಿಗುವ ಯೋಗವೆಲ್ಲವೂ ತನ್ನ ಮಗ ಭರತನಿಗೂ ಸಿಗಬೇಕು. ಕೌಸಲ್ಯಗೆ ತನ್ನ ಮಗನಿಂದ ಸಿಗುವ ಹೆಮ್ಮೆಯು ತನಗೂ ಸಿಗಬೇಕು ಎಂಬ ವಿಚಾರಗಳು ಮಹಾರಾಜನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದೆ. ರಾಮನ ವಿವಾಹ ಸಂದರ್ಭದಲ್ಲಿ ಕೈಕೇಯಿ ಸಂಭ್ರಮದಿಂದ ಭಾಗವಹಿಸಲಿ ಎಂದು ಅವಳ ಬೇಡಿಕೆಗಳಿಗೆ ತಾತ್ಕಾಲಿಕ ಸಮಾಧಾನವನ್ನು, ಭರವಸೆಯನ್ನು ಕೊಟ್ಟು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದಾಗಿದೆ. ಕೌಸಲ್ಯಗೆ ಸೊಸೆ ಬರುವ ಸಂತೋಷವು ಕೈಕೇಯಿ ಹಾಗೂ ಸುಮಿತ್ರಿಗೂ ಸಿಗಲಿ ಎಂದು ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಹೊಳೆಯಿತು. ಜನಕರಾಜನ ಔರಸ ಪುತ್ರಿಯಾದ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ವಿವಾಹ ಮಾಡುವ ಪ್ರಸ್ತಾಪವು ಸೂಕ್ತವೆನಿಸಿತು. ಬ್ರಹ್ಮರ್ಷಿಗಳೇ, ಖಂಡಿತವಾಗಿಯೂ ಒಳ್ಳೆಯ ಆಲೋಚನೆ. ಏಕೆಂದರೆ ನಾನು ಅಯೋಧ್ಯೆಗೆ ಆಗಮಿಸಿ ರಾಮನನ್ನು ಯಾಗದ ರಕ್ಷಣೆಗೆ ಕರೆದೊಯ್ಯಲು ಸಿದ್ಧನಾದಾಗ, ಲಕ್ಷ್ಮಣನು ಸ್ವಯಂ ಪ್ರೇರಿತನಾಗಿ ರಾಮನ ಸಹಚರನಾಗಿ ಯಜ್ಞದ ರಕ್ಷಣೆಗೆ ರಾಮನನ್ನು ನೆರಳಿನಂತೆ ಹಿಂಬಾಲಿಸಿದವನು. ಈಗ ರಾಮನ ಕಲ್ಯಾಣ ಮಹೋತ್ಸವದ ಸಮಯದಲ್ಲಿ ಲಕ್ಷ್ಮಣನ ಕಲ್ಯಾಣ ಮಹೋತ್ಸವವು ನೆರವೇರುವುದು ಸೂಕ್ತವೂ ಹೌದು, ಸಕಾಲಿಕವೂ ಹೌದು. ಶತಾನಂದರೆ, ತಮ್ಮ ಅಭಿಪ್ರಾಯ? ಮಹರ್ಷಿಗಳೇ, ಒಂದು ವರಕ್ಕಾಗಿ ಹಲವಾರು ವರ್ಷ ತಪಸ್ಸು ಮಾಡಿದವನಿಗೆ ದೇವರು ಪ್ರತ್ಯಕ್ಷನಾಗಿ 2 ವರ ಕೊಡುತ್ತೇನೆ ಅಂದಾಗ ಆಗುವ ಆನಂದವೇ ನನಗೀಗ ಆಗುತ್ತಿದೆ. ಇಂತಹ ಆನಂದವನ್ನು ನನಗಿಂತಲೂ ಹೆಚ್ಚಾಗಿ ಜನಕ ಮಹಾರಾಜರು ಅನುಭವಿಸುತ್ತಾರೆ. ಹಾಗಾದರೆ ತಡೆವೇತಕ್ಕೆ ಈ ವಿಚಾರವನ್ನು ಜನಕ ಮಹಾರಾಜನಿಗೆ ನೀವು ತಿಳಿಸಿ, ದಶರಥ ಮಹಾರಾಜನಿಗೆ ನಾವು ತಿಳಿಸುತ್ತೇವೆ. ಧನ್ಯೋಸ್ಮಿ ಮಹರ್ಷಿ, ಧನ್ಯೋಸ್ಮಿ. ಸಹೋದರಿಯರೇ, ಈ ದಿನ ಎಷ್ಟು ಸುಂದರವಾಗಿದೆ. ನಾನು ಕೊಟ್ಟ ಒಡವೆ ಚೆನ್ನಾಗಿದೆ, ನೀನು ಕೊಟ್ಟ ಒಡವೆ ಚೆನ್ನಾಗಿದೆ ಎಂದು ಯಾರೂ ಪೈಪೋಟಿ ಮಾಡುತ್ತಿಲ್ಲ. ಎಲ್ಲರಿಗೂ ಇಷ್ಟವಾದದ್ದನ್ನೇ ನನಗೆ ತೊಡಿಸಿ ಆನಂದ ಪಡುತ್ತಿರುವಿರಿ. ಸಹೋದರಿ ಸೀತೆ, ನಾವೇಕೆ ಸುಮ್ಮನಿದ್ದೇವೆ ಗೊತ್ತೇ? ನಾವೇನಾದರೂ ನಿನಗೆ ನಾವು ಹೇಳಿದ್ದೇ ಚೆನ್ನಾಗಿದೆ ಎಂದು ಹೇಳಿದರೂ ನೀನು ಅದನ್ನು ಒಪ್ಪದೆ ಎಲ್ಲರೂ ಹೇಳುವುದು ಚೆನ್ನಾಗಿದೆ ಅನ್ನುವೆ. ಅದಕ್ಕೆ ನಾವು ಕೊಟ್ಟಿದ್ದೆಲ್ಲವನ್ನು ಚೆನ್ನಾಗಿದೆ ಎಂದು ಹೇಳುವ ನಿನಗೆ ನಾವು ಅದೂ ಚೆನ್ನಾಗಿದೆ ಇದೂ ಚೆನ್ನಾಗಿದೆ ಎಂದು ಹೇಳಿ ನಿನಗೆ ಸುಮ್ಮನೆ ತೊಂದರೆ ಕೊಡಬಾರದೆಂದು ಸುಮ್ಮನಿದ್ದೇವೆ. ಆದರೆ ನಮಗೆಲ್ಲರಿಗೂ ನಿನಗೆ ಇಷ್ಟವಾಗುವ ಒಡವೆಯನ್ನು ತೊಡಿಸಬೇಕು ಎಂಬ ಆಸೆ ಉಂಟು.
ನಿಮ್ಮ ಇಷ್ಟವೇ ನನ್ನ ಇಷ್ಟ ಆದ ಮೇಲೆ ಚಿಂತೆ ಏಕೆ? ನೀವು ಇಷ್ಟಪಡುವುದನ್ನೇ ನಾನು ಇಷ್ಟಪಡುತ್ತೀನಿ, ನಾನು ಇಷ್ಟಪಡುವುದನ್ನೇ ನೀವು ಇಷ್ಟಪಡುತ್ತೀರಾ. ನಮ್ಮ ಎಲ್ಲರ ಇಷ್ಟ ಒಂದೇ ಆದ ಮೇಲೆ ಆಸೆಯೂ ಯಾಕೆ ಒಂದೇ ಆಗಿರಬಾರದು? ನಿಜ ಸಹೋದರಿಯರೇ, ನಾವೆಲ್ಲರೂ ಯಾವಾಗಲೂ ಒಬ್ಬರ ಸಂತೋಷವನ್ನು ಇನ್ನೊಬ್ಬರು ಬಯಸುತ್ತೇವೆ. ಅಮಾತ್ಯರೇ, ಬೀಗರ ದೊಡ್ಡ ಪರಿವಾರಕ್ಕೆ ತಕ್ಕಂತೆ ಸಾಕಷ್ಟು ಬಿಡದಿ ಮನೆಗಳು ಹಾಗೂ ಬಿಡಾರಗಳ ವ್ಯವಸ್ಥೆಯನ್ನು ಮಾಡಿರುವಿರಿ ತಾನೆ? ಇನ್ನೂ ಒಂದಷ್ಟು ಅತಿಥಿಗಳು ಬಂದರೂ ಯಾವುದೇ ತೊಂದರೆ ಆಗದಂತೆ ಬಿಡಾರದ ವ್ಯವಸ್ಥೆಯನ್ನು ಸಿದ್ಧಪಡಿಸಿದ್ದೇವೆ ಮಹಾರಾಣಿ. ಬಂದ ಅತಿಥಿಗಳನ್ನು ಬಿಡಾರದಲ್ಲಿ ಇರಿಸಿಕೊಂಡರೆ ಸಾಲದು. ಕಾಲ ಕಾಲಕ್ಕೆ ಅವರ ಊಟೋಪಚಾರಗಳು ಹಾಗೂ ಪಾನೀಯಗಳ ವ್ಯವಸ್ಥೆಯನ್ನು ಮಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಸಖಿಯರನ್ನು ಹಾಗೂ ದಾಸಿಯರನ್ನು ನಿಯೋಜಿಸಿದ್ದೀರಿ ತಾನೆ? ನಿಯೋಜಿಸಿದ್ದೇವೆ ಮಹಾರಾಣಿ. ಅವರಿಗೆ ಬೇಕಾದ ಆಹಾರ ಪದಾರ್ಥವು ಯಥೇಚ್ಛವಾಗಿ ಸಂಗ್ರಹವಾಗಿದ್ದು ಅದರ ಕೊರತೆ ಏನೂ ಆಗುವುದಿಲ್ಲ. ಆಗಬಾರದು. ಈ ವಿವಾಹದಲ್ಲಿ ಯಾವುದೇ ರೀತಿಯ ಕೊರತೆಯೂ ಆಗಬಾರದು. ಜನಕ ವಂಶದ ವಿವಾಹ ಲೋಕಕ್ಕೆ ಮಾದರಿಯಾಗಬೇಕು. ಖಂಡಿತವಾಗಿಯೂ ಆಗುತ್ತದೆ. ಒಂದು ಮಗಳ ವಿವಾಹವೇನು, ಎರಡೂ ಮಕ್ಕಳ ವಿವಾಹವಾದರೂ ಕೊರತೆ ಇಲ್ಲ. ಎರಡು ಮಕ್ಕಳ ವಿವಾಹ? ಏನೆಂದರೆ ನನ್ನಿಬ್ಬರು ಪುತ್ರಿಯರಿಗೆ ಒಟ್ಟಿಗೆ ವಿವಾಹ? ಆಹಾ ಗುರುಗಳೇ, ತಾವು ಅರ್ಹುತ್ತಿರುವ ವಿಚಾರವನ್ನು ಕೇಳಿದರೆ ನನಗಾಗುತ್ತಿರುವ ಸಂತೋಷಕ್ಕೆ ಎಣೆಯೇ ಇಲ್ಲದಂತಾಗಿದೆ. ರಘುವಂಶದ ಪುರುಷೋತ್ತಮನಿಗೆ ಸೀತೆಯನ್ನು ಧಾರೆ ಎರೆದು ಕೊಡುವ ಮಹಾಭಾಗ್ಯದ ಜೊತೆಗೆ ಮಹಾಶೂರನೂ ಗುಣವಂತನೂ ಆದ ಆತನ ಅನುಜನಾದ ಲಕ್ಷ್ಮಣನಿಗೆ ಅದೇ ಸಂದರ್ಭದಲ್ಲಿ ನಮ್ಮ ಊರ್ಮಿಳೆಯನ್ನು ವಿವಾಹ ಮಾಡಿಕೊಡುವ ವಿಚಾರವನ್ನು ವಿಶ್ವಾಮಿತ್ರ ವಸಿಷ್ಠರು ಅರ್ಹಿದ್ದಾರೆ ಎಂದರೆ ಇದಕ್ಕೆ ನಮ್ಮೆಲ್ಲರ ಸಹಮತವು ಇದ್ದೇ ಇರುತ್ತೆ. ಹೌದು ಮಹಾರಾಜ, ಒಳ್ಳೆಯ ವಿಚಾರವನ್ನು ಎಲ್ಲರೂ ಸ್ವಾಗತಿಸುತ್ತಾರೆ. ಸೀತಾ ಊರ್ಮಿಳೆಯರು ರಘುಕುಲದ ಸೊಸೆಯಂದಿರಾಗಿ ಒಂದೇ ಕಡೆ ಸೇರುವುದು ಅವರ ಪೂರ್ವ ಪುಣ್ಯದ ಫಲ ಅಷ್ಟೇ ಅಲ್ಲ, ನಮ್ಮೆಲ್ಲರ ಭಾಗ್ಯ. ನಿಜ ಗುರುಗಳೇ, ನಿಜ. ನಮ್ಮಿಬ್ಬರು ಪುತ್ರಿಯರ ವಿವಾಹ ಒಟ್ಟಿಗೆ ನಡೆಯುವಾಗ ನನ್ನ ತಮ್ಮನಾದ ಕುಶಧ್ವಜನು ಜೊತೆಯಲ್ಲಿ ಇಳಿದಿದ್ದರೆ ಹೇಗೆ? ಆತನು ಈ ವಿವಾಹವನ್ನು ನೋಡಿ ಆನಂದಿಸಲಿ, ಜೊತೆಗೆ ಸಹಕಾರಿಯಾಗಿರಲಿ. ಈ ಕೂಡಲೇ ನಮ್ಮ ರಾಹುತನನ್ನು ಸಾಕಾಂಕ್ಷಿ ನಗರಿಗೆ ಕಳುಹಿಸಿ ಕುಶಧ್ವಜನನ್ನು ಇಲ್ಲಿಗೆ ಬರುವಂತೆ ಮಾಡುತ್ತೇವೆ. ಜೊತೆಗೆ ಊರ್ಮಿಳೆಯ ವಿವಾಹ ವಿಚಾರವನ್ನು ನಮ್ಮ ಸುಮೇಧಳಿಗೆ ತಿಳಿಸುತ್ತೇವೆ. ಅವಳ ಆನಂದಕ್ಕೆ ಪಾರವೇ ಇರುವುದಿಲ್ಲ. ನಾನಿನ್ನು ಬರುತ್ತೇನೆ. ಮಂಗಳವಾಗಲಿ. ಸಹೋದರರೇ, ತಾಟಕಿ ಎಂತಹ ಕ್ರೂರಿ ಮತ್ತು ಮಾಯಾವಿ ಗೊತ್ತೇ? ನಮ್ಮ ಮೇಲೆ ಶಿಲಾವರ್ಷವನ್ನೇ ಸುರಿದಳು, ಬೆಂಕಿಯಂತಹ ಬಂಡೆಗಳನ್ನು ತೂರಿದಳು. ಸಹೋದರ ಅವಳ ಅಂಗಾಂಗಗಳನ್ನು ಕತ್ತರಿಸಿ ಹೆದರಿಸಿ ಓಡಿಸುವ ಪ್ರಯತ್ನ ಮಾಡಿದರೂ ಸಹ ಅವಳ ಅಟ್ಟಹಾಸ ಕೊನೆಯಾಗಲಿಲ್ಲ. ಅವಳು ತನ್ನ ಆಕ್ರಮಣವನ್ನು ಬಿಡಲಿಲ್ಲ. ಸಹೋದರ ಸ್ತ್ರೀ ಎಂದು ತೋರಿದ ಉದಾರತೆಯೂ ಉಳಿಸಿಕೊಳ್ಳಲಿಲ್ಲ. ಕಡೆಗೆ ಅವಳನ್ನು ಸಂಹಾರವೇ ಮಾಡಬೇಕಾಯಿತು. ಮಾರೀಚ ಸುಬಾಹುವಿನದ್ದು ಅದೇ ಕಥೆ. ಮಾರೀಚನನ್ನು ಸಹೋದರ ಮಾನವಾಸ್ತ್ರದಿಂದ ಸಮುದ್ರಕ್ಕೆ ಹೋಗಿ ಬೀಳುವಂತೆ ಮಾಡಿದ. ಅದನ್ನು ತಿಳಿದೂ ಸಹ ಸುಬಾಹು ಆಕ್ರಮಣ ಮಾಡಲು ಬಂದು ಪ್ರಾಣವೇ ತತ್ತ. ಸಹೋದರ ರಾಮಚಂದ್ರ, ಆ ರಾಕ್ಷಸರುಗಳನ್ನು ದಮನ ಮಾಡುವ ಶಸ್ತ್ರಗಳ ಶಕ್ತಿಯು ನಿನ್ನಲ್ಲಿ ಅಡಗಿದೆ ಎಂದು ನನಗೆ ತಿಳಿದೇ ಇರಲಿಲ್ಲವಲ್ಲ? ಸೋದರ ಭರತ, ಲಕ್ಷ್ಮಣ ನನ್ನ ಮೇಲಿನ ಪ್ರೇಮದಿಂದ ನನ್ನ ಶಸ್ತ್ರಾಸ್ತ್ರಗಳ ಪ್ರಯೋಗದ ವಿಚಾರ ಮಾತ್ರ ಹೇಳುತ್ತಿದ್ದಾನೆ. ಆದರೆ ಮಹರ್ಷಿ ವಿಶ್ವಾಮಿತ್ರರು ನಮಗೆ ಯುದ್ಧ ಕ್ಷೇತ್ರದಲ್ಲಿ ಯಾವ ಆಯಾಸವೂ ಆಗದಂತೆ, ನಮ್ಮ ಕಾಂತಿಯನ್ನು ಕಳೆದುಕೊಳ್ಳದಂತೆ ಅತಿಬಲ ಮಹಾಬಲ ವಿದ್ಯೆಯನ್ನು ಬೋಧಿಸಿದ್ದು, ಶಸ್ತ್ರಾಸ್ತ್ರಗಳನ್ನು ಉಪದೇಶಿಸಿದ್ದು ನಿಮಗಿನ್ನೂ ತಿಳಿಸಿಲ್ಲ. ಆ ಅನುಗ್ರಹವೇ ನನ್ನ ಪರಾಕ್ರಮಕ್ಕೆ ಕಾರಣವೆಂದು ತಿಳಿಸಿ. ಸಹೋದರ ರಾಮಚಂದ್ರ, ಹಾಗಾದರೆ ಶಿವಧನಸ್ಸನ್ನು ಮುರಿದದ್ದು ಯಾವ ಪರಾಕ್ರಮದಿಂದ? ಸರಿಯಾಗಿ ಕೇಳಿದ ಶತ್ರುಘ್ನ. ಶಿವಧನಸ್ಸನ್ನು ಮುರಿಯುವಾಗ ಸಹೋದರ ಕಾಳಗದಿಂದ ಆಯಾಸವಾಗುವಂತಹ ಸಂಭವವೇ ಇರಲಿಲ್ಲ. ಬಲಿಷ್ಠ ಶಸ್ತ್ರಾಸ್ತ್ರ ಉಪಯೋಗದ ಅವಶ್ಯಕತೆಯೂ ಇರಲಿಲ್ಲ. ಜಗತ್ತಿನ ವೀರಾದಿ ವೀರರೆಲ್ಲ ಅಲುಗಾಡಿಸಲು ಸಾಧ್ಯವಾಗದಂತಹ ಮಹಾಶಿವಧನಸ್ಸನ್ನು ಸಹೋದರ ಎತ್ತಿ ಹಿಡಿದು ಮುರಿದುದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ. ಅದು ಸಹಜ ಪರಾಕ್ರಮ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣನ ಮಾತುಗಳನ್ನು ನಾನೂ ಒಪ್ಪುತ್ತೇನೆ. ಸಹೋದರನಲ್ಲಿ
ಸ್ವಭಾವತಃ ಪರಾಕ್ರಮವಿದೆ. ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಲ್ಲ ಎಂಬ ನಂಬಿಕೆ ನನಗಿದೆ. ರಾಮಚಂದ್ರನಿಗೆ ಜಯವಾಗಲಿ. ಜಯವಾಗಿದ್ದಾಯಿತು. ಈಗ ಮದುವೆಯಾಗಲಿ. ಅವೆಲ್ಲವೂ ನಿಮಗೂ ಆಗಲಿ. ಮಹಾಪ್ರಭು, ಊರ್ಮಿಳೆ ಲಕ್ಷ್ಮಣರ ವಿವಾಹದ ನಿರ್ಧಾರ ನಮಗೆ ಅನಿರೀಕ್ಷಿತ ಆನಂದವನ್ನುಂಟು ಮಾಡಿದೆ. ಹೌದು ಪ್ರಭು. ರಾಮನ ವಿವಾಹವನ್ನು ಮಾತ್ರ ನೋಡಲೆಂದು ಬಂದವರಿಗೆ ನನ್ನ ಪುತ್ರ ಲಕ್ಷ್ಮಣನ ವಿವಾಹವೂ ನಡೆದು ಕೌಸಲ್ಯಗೆ ಸೊಸೆ ಬಂದಂತೆ ನನಗೂ ಸೊಸೆ ಬರುವಳೆಂಬ ನಿಮ್ಮ ನಿರ್ಧಾರಕ್ಕೆ ಅನಂತ ಧನ್ಯವಾದಗಳು. ಇದಕ್ಕೆ ಕಾರಣಕರ್ತರು ವಸಿಷ್ಠ ಮಹರ್ಷಿಗಳು. ಅವರ ಸಲಹೆಯಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿಯೇ ಊರ್ಮಿಳೆ ಲಕ್ಷ್ಮಣರ ವಿವಾಹವೂ ಕೂಡ ನಿಶ್ಚಯವಾಯಿತು. ಮಹಾಪ್ರಭು, ಈ ನಿರ್ಧಾರದಿಂದ ನಮ್ಮೆಲ್ಲರಿಗೂ ಆನಂದವನ್ನುಂಟು ಮಾಡಿದೆ. ಆದರೆ ಕೈಕೇಯಿ ನಮಗೆ ದೊರೆತ ಈ ಭಾಗ್ಯವು ತನಗೆ ದೊರೆಯಲಿಲ್ಲ ಎಂಬ ಬೇಸರ ಅವಳನ್ನು ಕಾಡುತ್ತಿದೆ. ನಮ್ಮೊಡನೆ ಅವಳು ಸಂಭ್ರಮದಿಂದ ಮಾತನಾಡುತ್ತಿಲ್ಲ. ಇದು ನಮಗೆ ಬೇಸರವನ್ನುಂಟು ಮಾಡಿದೆ ಮಹಾಪ್ರಭು. ಪ್ರಭು, ಕೈಕೇಯಿಯು ಸಂತೋಷ ಪಡುವಂತೆ ತಾವು ಏನನ್ನಾದರೂ ಯೋಚಿಸಲೇಬೇಕು. ಹಾಗೆಯೇ ಆಗಲಿ. ನಾನು ಕೈಕೇಯಿ ಬಳಿ ಸಮಾಧಾನದ ಮಾತುಗಳನ್ನಾಡಿ ಬರುತ್ತೇನೆ. ನೀವು ಸಹ ಅವಳಿಗೆ ಪ್ರಿಯವಾದ ಮಾತುಗಳನ್ನಾಡಿ ಅವಳು ಸಂಭ್ರಮಿಸುವಂತೆ ಮಾಡಬೇಕು. ನಿಮ್ಮ ಪುತ್ರನಿಗೆ ವಿವಾಹವಾಗುತ್ತಿದೆ ಎಂದು ಅವಳೆದುರು ಸಂತೋಷಪಟ್ಟರೆ ಅವಳ ಬೇಸರ ಹೆಚ್ಚಾಗಬಹುದು. ಆಗಲಿ ಪ್ರಭು. ಕೈಕೇಯಿಗೆ ಬೇಸರವಾಗುವ ಯಾವ ಮಾತನ್ನು ನಾವು ಆಡುವುದಿಲ್ಲ. ಬಹಳ ಸಂತೋಷ. ನಾನು ಕೈಕೇಯಿ ಬಳಿ ಮಾತನಾಡಿ ಬರುತ್ತೇನೆ. ಆಗಲಿ ಮಹಾಪ್ರಭು. ಆಹಾ ರಾಜಕುಮಾರಿಯರೇ, ನೀವು ಮಾತನಾಡುತ್ತಿರುವುದು ಕೇಳಿದರೆ ನಿಮ್ಮಂತೆ ಆ ರಾಜಕುಮಾರರು, ಆ ರಾಜಕುಮಾರರಂತೆ ನೀವೋ ಎಂಬ ಅನುಮಾನ ಉಂಟಾಗುತ್ತಿದೆ. ಯಾವ ರಾಜಕುಮಾರರು ಸಖಿ? ನೀನು ಅವರನ್ನು ನಮಗೇಕೆ ಹೋಲಿಸುತ್ತಿರುವೆ? ಹೌದು, ನಮ್ಮಲ್ಲಿರುವ ಅನ್ಯೋನ್ಯತೆಯು ಈ ಪ್ರಪಂಚದಲ್ಲಿರುವ ಯಾವ ಸೋದರರಲ್ಲೂ ಯಾವ ಸೋದರಿಯರಲ್ಲೂ ಇಲ್ಲ. ನೀವು ಅವರ ಮಾತನ್ನೇ ಕೇಳುತ್ತಿದ್ದರೆ ಈ ಮಾತನ್ನಾಡುತ್ತಿರಲಿಲ್ಲ. ರಾಮಚಂದ್ರ ಮತ್ತು ಮೂವರು ಸೋದರರು ಕೂಡ ಒಬ್ಬರನ್ನೊಬ್ಬರು ಸಂತೋಷಪಡಿಸುವ, ಪ್ರಶಂಸಿಸುವ ಮಾತೇ ಆಡುತ್ತಿದ್ದರು. ಹೌದೇ? ಅವರೇನು ಹೇಳಿದರು? ನೀನೇನು ಕೇಳಿದೆ? ಹೇಳುತ್ತೇನೆ. ಅವರುಗಳು ರಾಮಚಂದ್ರನಿಗೆ ಜಯವಾಗಲಿ. ಜಯವಾಗಿದ್ದಾಯಿತು. ಈಗ ಮದುವೆಯಾಗಲಿ. ಅವೆಲ್ಲವೂ ನಿಮಗೂ ಆಗಲಿ. ಅಯೋಧ್ಯೆಯ ರಾಜಕುಮಾರರು ಕೂಡ ನಿಮ್ಮಂತೆ ಅನ್ಯೋನ್ಯತೆಯಿಂದ, ಸೋದರ ಪ್ರೇಮದಿಂದ ಇರುವರು ಎಂದು ಒಪ್ಪುವಿರಾ? ರಾಜಕುಮಾರಿ ಸೀತೆ, ತಾವೇನು ಹೇಳುವಿರಿ? ಅಯೋಧ್ಯೆಯ ರಾಜಕುಮಾರ ಸಹೋದರರು ಪ್ರೇಮದ ಆದರ್ಶಕ್ಕೆ ಲೋಕವಿಖ್ಯಾತರು. ರಾಣಿ, ಕೈಕೇಯಿ ಏಕೆ ಹೀಗೆ ಏಕಾಂಗಿಯಾಗಿ ಕುಳಿತು?
ನಾನೇನು ಕೌಸಲ್ಯ ಸುಮಿತ್ರೆಯ ಹಾಗೆ ಹೆಣ್ಣನ್ನು ಧಾರೆ ಏರಿಸಿಕೊಳ್ಳಬೇಕಾಗಿದೆಯೇ? ಸೊಸೆಯನ್ನು ಕಂಡು ಹಿಗ್ಗಬೇಕಾಗಿದೆಯೇ? ಅದಕ್ಕಾಗಿಯೇ ನನ್ನ ಪಾಡಿಗೆ ನಾನು ಕುಳಿತಿದ್ದೆ. ರಾಣಿ, ರಾಮನ ವಿವಾಹದೊಂದಿಗೆ ಲಕ್ಷ್ಮಣನ ವಿವಾಹವು ನೆರವೇರಬೇಕೆಂದು ಗುರು ಹಿರಿಯರು ಅನಿರೀಕ್ಷಿತವಾಗಿ ನಿಶ್ಚಯಿಸಿದರು. ಅದೇ ನಿಶ್ಚಯ ಭರತನ ವಿಚಾರದಲ್ಲಿ ಏಕೆ ಆಗಲಿಲ್ಲ? ಇದಕ್ಕೆ ಉತ್ತರವನ್ನು ನಾನು ಹೇಗೆ ಹೇಳಲು ಸಾಧ್ಯದೇವಿ? ಈ ವಿವಾಹವನ್ನು ನಿಶ್ಚಯಿಸಿದವರು ಗುರು ಹಿರಿಯರು ಎಂದು ಹೇಳಿದನಲ್ಲ, ಅವರೇ ನನ್ನನ್ನು ಒಪ್ಪಿಸಿದರು. ಭರತನ ಬಗ್ಗೆ ತಾವಾದರೂ ಯೋಚಿಸಬಹುದಿತ್ತಲ್ಲವೇ? ರಾಮನಿಗೆ ದೊರೆತ ಭಾಗ್ಯವು ನನ್ನ ಪುತ್ರ ಭರತನಿಗೂ ದೊರೆಯಬೇಕೆಂದು ನಾನು ಹೇಳಿದ ಮಾತನ್ನು ತಾವು ಮರೆತಿರುವಂತಿದೆ. ಇಲ್ಲ ದೇವಿ, ಇಲ್ಲ, ಖಂಡಿತವಾಗಿಯೂ ನಾನು ಮರೆತಿಲ್ಲ. ಅದಕ್ಕೆ ಸಮಯ ಸಂದರ್ಭ ಒದಗಿ ಬಂದಾಗ ಕೌಸಲ್ಯ ಸುಮಿತ್ರರಿಗೆ ದೊರಕಿದ ಭಾಗ್ಯ ನಿನಗೂ ದೊರಕುವಂತೆ ಮಾಡಲು ನಾನು ನನ್ನೆಲ್ಲ ಪ್ರಯತ್ನಗಳನ್ನು ಮಾಡುತ್ತೇನೆ. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದ ಕಾಯಬೇಕಷ್ಟೇ. ಹೀಗೆ ಖಿನ್ನಳಾಗಿ ಅನ್ಯಮನಸ್ಕಳಾಗಿ ಒಂಟಿಯಾಗಿ ಕುಳಿತಿರಬಾರದು. ಈ ವಿವಾಹದ ಸಡಗರ ಸಂದರ್ಭದಲ್ಲಿ ನೀನೂ ಭಾಗಿಯಾಗಬೇಕೆಂಬುದು ನನ್ನ ಆಶಯ. ಆಯಿತು, ನಾನು ಪಾಲ್ಗೊಳ್ಳುತ್ತೇನೆ. ಇಲ್ಲದಿದ್ದರೆ ಆ ಕೌಸಲ್ಯೆ ಸುಮಿತ್ರೆ ನನಗೆ ಹೊಟ್ಟೆ ಕಿಚ್ಚೆಂದು ಹಂಗಿಸಿ ಆಡಿಕೊಳ್ಳಬಹುದು. ಆಗ ಕಷ್ಟವು ನನಗೆ, ನಷ್ಟವು ನನಗೆ. ನಾನು ಸಿಂಗರಿಸಿಕೊಳ್ಳುತ್ತೇನೆ. ಅಗ್ರಜ, ಸೋದರ ಕುಶಧ್ವಜ, ನಿನ್ನ ಆಗಮನಕ್ಕಾಗಿ ಕಾಯುತ್ತಿದ್ದೆ. ಅಗ್ರಜ, ಪುತ್ರಿಯರಿಬ್ಬರ ಕಲ್ಯಾಣ ಕಾರ್ಯವನ್ನು ತಾವು ನೆರವೇರಿಸುತ್ತಾ ಇರುವುದನ್ನು ತಿಳಿದು ನನಗೆ ಅತ್ಯಾನಂದವಾಯಿತು. ತಮಗೆ ಅಭಿನಂದನೆಗಳು. ಇವೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ಆಶ್ಚರ್ಯವಾಗುತ್ತಿದೆ. ಅನುಜ ಕುಶಧ್ವಜ, ಯಜ್ಞ ಪ್ರಾರಂಭವಾಗಿ ನೀನು ಇಲ್ಲಿಂದ ತೆರಳಿದ ಮೇಲೆ ಕೆಲವೇ ದಿನಗಳಲ್ಲಿ ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆಗೂಡಿ ಇಲ್ಲಿಗೆ ಆಗಮಿಸಿದರು. ರಾಮಚಂದ್ರನು ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಿ ಹೆದಿ ಏರಿಸಿ ಅದನ್ನು ತುಂಡಾಗಿಸಿ ದಶರಥ ಮಹಾರಾಜರಿಗೆ ಅವರ ಪುತ್ರನ ಪರಾಕ್ರಮವನ್ನು ಹಾಗೂ ನಮ್ಮ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವ ಕರ್ತವ್ಯವನ್ನು ಹೇಳಿ ಕಳುಹಿಸಿದರು. ಅವರು ಸಂತೋಷದಿಂದ ತಮ್ಮ ಪರಿವಾರದೊಂದಿಗೆ ಈಗಾಗಲೇ ಇಲ್ಲಿಗೆ ಆಗಮಿಸಿರುತ್ತಾರೆ. ಅಗ್ರಜ, ನಾನು ಸಕಾಲದಲ್ಲಿ ಈ ವಿವಾಹ ಕಾರ್ಯಕ್ಕೆ ಬರುವುದಕ್ಕೆ ಸಾಧ್ಯವಾಗಿದ್ದು ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ಅಗ್ರಜ, ಈ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾನು ನಿರ್ವಹಿಸಬೇಕಾದ ಕಾರ್ಯಗಳು ಏನು ಎಂದು ಅಪ್ಪಣೆ ಕೊಡಿ. ನಾನು ಅವೆಲ್ಲವನ್ನೂ ನಿರ್ವಹಿಸುತ್ತೇನೆ. ಆಗಲಿ ಸಹೋದರ, ಈ ವಿವಾಹ ಕಾರ್ಯದಲ್ಲಿ ನಿನ್ನ ಪಾತ್ರ ಬಹುದೊಡ್ಡದಿದೆ. ನೀನು ಈ ಕೂಡಲೇ ದಶರಥ ಮಹಾರಾಜರ ಬಿಡಾರಕ್ಕೆ ತೆರಳಿ ಅಲ್ಲಿ ಅವರಿಗೆ ವಂದಿಸಿ ನಿನ್ನನ್ನು ಪರಿಚಯಿಸಿಕೊಂಡು ಅವರನ್ನು, ಅವರ ಕುಲಗುರುಗಳಾದ ವಸಿಷ್ಠರನ್ನು ಹಾಗೂ ಅವರ ವಿಶಿಷ್ಟ ಪರಿವಾರವನ್ನು ನಮ್ಮ ಸಭಾಭವನಕ್ಕೆ ಕರೆದುಕೊಂಡು ಬಾ. ಅಲ್ಲಿ ಪರಸ್ಪರ ನಮ್ಮ ವಂಶಾವಳಿಯನ್ನು ಹೇಳಿ ನಮ್ಮ ನೂತನ ಸಂಬಂಧಕ್ಕೆ ನಾಂದಿ ಹಾಡೋಣ. ಆಗಲಿ ಅಗ್ರಜ, ಈ ಕಾರ್ಯವನ್ನು ನಾನು ನಿರ್ವಹಿಸಿ ಬರುತ್ತೇನೆ. ಇಲ್ಲಿಯವರೆಗೂ ನಾವೆಲ್ಲರೂ ಸೇರಿ ನವವಧು ಸೀತಾಗೆ ಅಲಂಕಾರ ಮಾಡುತ್ತಾ ಇದ್ದೆವು. ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ಊರ್ಮಿಳೆಯೊಂದಿಗೆ ಜಗಳವಾಡುತ್ತಾ ಇದ್ದೆವು. ಆದರೆ ಈಗ ನಾವಿಬ್ಬರೂ ಸೇರಿ ಊರ್ಮಿಳೆಗೆ ಅಲಂಕಾರ ಮಾಡಬೇಕಾಗಿದೆ. ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ನಾವಿಬ್ಬರೇ ಜಗಳವಾಡಬೇಕು ಅಷ್ಟೇ. ಬೇಡ ಸಹೋದರಿಯರೇ, ನನ್ನ ಕಾರಣಕ್ಕೆ ನೀವಿಬ್ಬರು ಜಗಳವಾಡುವುದು ನನಗೆ ಇಷ್ಟವಾಗುವುದಿಲ್ಲ. ಆಹಾ, ಕೇಳಿದೆಯಾ ಮಾಂಡವಿ ಸಹೋದರಿ ಊರ್ಮಿಳೆಯ ಮಾತನ್ನು?
ಸೀತಾ ಯಾವ ನಗರಕ್ಕೆ, ಯಾವ ಕುಲಕ್ಕೆ, ಯಾವ ಅರಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೋ ತಾನೂ ಅದೇ ನಗರಕ್ಕೆ, ಅದೇ ಅರಮನೆಗೆ, ಅದೇ ಕುಲಕ್ಕೆ ಹೋಗುತ್ತಿದ್ದಾನೆಂದು ಸೀತೆಯಂತೆ ತಾನೂ ಜಗಳವಾಡಬಾರದೆಂದು ಹೇಳುತ್ತಿದ್ದಾಳೆ. ಪಾಪ ಊರ್ಮಿಳೆಗೆ ವಿವಾಹ ನಿಶ್ಚಯವಾಗುವ ಮುನ್ನ ನಮ್ಮೊಡನೆ ಆ ಒಡವೆ ಚೆಂದ, ಈ ಒಡವೆ ಚೆಂದ ಎಂದು ವಾದಿಸಿದ್ದು ಮರೆತೇ ಹೋಗಿದೆ. ವಿವಾಹ ನಿಶ್ಚಯವಾದ ತಕ್ಷಣ ಹೀಗೆ ಮರೆತರೆ ಇನ್ನು ವಿವಾಹವಾದ ಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಮರೆಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ಸಹೋದರಿ ಸೀತಾ ಜೊತೆಯಲ್ಲಿರುವುದರಿಂದ ನಮ್ಮ ನೆನಪೇ ಬಾರದಿರಬಹುದು. ಸಹೋದರಿಯರೇ, ನೀವಿಬ್ಬರೂ ನನಗೆ ಸೀತೆ ಜೊತೆ ಅಲಂಕಾರ ಮಾಡಲು ಕರೆದು ತಂದಿರೋ ಅಥವಾ ನಿಮ್ಮ ಮಾತಿನಿಂದ ನನಗೆ ಬೇಸರ ಉಂಟು ಮಾಡಲು ಕರೆದು ತಂದಿರೋ? ಹಾಗೇಕೆ ತಿಳಿದುಕೊಳ್ಳುವಿರಿ ಸಹೋದರಿಯರೇ? ನಾನು ನಿಮಗೆ ಈ ಹಿಂದೆ ಹೇಳಿದ ಹಾಗೆ ನಾನು ಎಲ್ಲೇ ಇದ್ದರೂ ನಿಮ್ಮನ್ನು ಸದಾ ಕಾಲವೂ ನೆನಪಿಸಿಕೊಳ್ಳುತ್ತೇನೆ. ಹಾಗೆ ಊರ್ಮಿಳೆ ಕೂಡ ಎಲ್ಲೇ ಇದ್ದರೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾಳೆ. ಹೌದು ಸಹೋದರಿಯರೇ, ನಾನು ವಿವಾಹದ ನಂತರ ನಾನು ಸೀತೆ ಜೊತೆ ಇರುತ್ತೇನೆ ಎನ್ನುವುದು ನನಗೆ ಎಷ್ಟು ಆನಂದದ ವಿಚಾರವೋ, ಹಾಗೆಯೇ ನಿಮ್ಮಿಬ್ಬರಿಂದ ದೂರ ಇರುವೆನೆಂದು ಅಷ್ಟೇ ಬೇಜಾರ ಆಗುತ್ತಿದೆ. ಬೇಡ ಊರ್ಮಿಳಾ, ಬೇಡ. ನಮಗಾಗಿ ನಿನಗೆ ಒದಗಿ ಬಂದ ಭಾಗ್ಯಕ್ಕಾಗಿ ಬೇಸರ ಪಟ್ಟುಕೊಳ್ಳಬೇಡ. ಹೌದು ಊರ್ಮಿಳೆ, ನೀನು ಸಂತೋಷದಿಂದ ಈ ವಿವಾಹವನ್ನು ಒಪ್ಪಿಕೊ. ನಾವು ಎಷ್ಟು ಸಂತೋಷದಿಂದ ಸೀತಾಗೆ ಅಲಂಕಾರ ಮಾಡುತ್ತೇವೋ ನಿನಗೂ ಹಾಗೆ ಅಲಂಕಾರ ಮಾಡುತ್ತೇವೆ. ಅಮಾತ್ಯರೇ, ನಮ್ಮ ಮಿಥಿಲಾ ವಿವಾಹ ಮಂಟಪದಲ್ಲಿ ನಡೆಯುವುದು ಒಂದು ಕಲ್ಯಾಣ ಕಾರ್ಯವಲ್ಲ, 2 ಕಲ್ಯಾಣ ಕಾರ್ಯ ಎಂಬುದು ತಮಗೆ ತಿಳಿದಿದೆ ತಾನೆ? ಖಂಡಿತವಾಗಿ ತಿಳಿದಿದೆ. ಈಗಾಗಲೇ ಅದಕ್ಕೆ ತಕ್ಕ ಹಾಗೆ ವಿವಾಹ ಮಂಟಪದಲ್ಲಿ 2 ಲಗ್ನ ವೇದಿಕೆಯನ್ನು ನಿರ್ಮಿಸಲಾಗಿದೆ. ನೀವು ಏನು ಬೇಕಾದರೂ ನಿರ್ಮಿಸಿ, ಆದರೆ ಕೆಲವು ಅಗತ್ಯ ಸಂದರ್ಭಗಳು ಬಂದಾಗ ತತ್ಕ್ಷಣ ಬದಲಾವಣೆಗಳು ಬೇಕಾಗುತ್ತವೆ. ಅದಕ್ಕೆ ಸದಾ ಸಿದ್ಧರಾಗಿ. ಹಾಗೆಯೇ ಆಗಲಿ. 2 ಅಲ್ಲ 4 ವಿವಾಹಗಳು ಒಟ್ಟಿಗೆ ಆಗುತ್ತದೆ ಎಂದಾದರೂ ನಾವು ಅದಕ್ಕೆ ಸಿದ್ಧರಿದ್ದೇವೆ. ಭಲೆ, ನಿಮ್ಮ ಕಾರ್ಯೋತ್ಸಾಹಕ್ಕೆ ಮೆಚ್ಚಿ. ಒಟ್ಟಿಗೆ 4 ವಿವಾಹ. ಕೌಸಲ್ಯ, ಸುಮಿತ್ರ, ಕೈಕೇಯಿ, ಈಗಾಗಲೇ ನಾನು ನಿಮಗೆ ತಿಳಿಸಿದಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿ ಊರ್ಮಿಳೆ ಲಕ್ಷ್ಮಣರ ವಿವಾಹವನ್ನು ನಿಶ್ಚಯಿಸಿದಂತೆ ನಡೆಸಲು ಜನಕ ಮಹಾರಾಜರ ಪರಿವಾರ ಸಕಲ ಸಿದ್ಧತೆಗಳನ್ನು ನಡೆಸಿದೆ. ಈಗ ಸಿರಿಧ್ವಜ, ಜನಕ ಮಹಾರಾಜರ ಸಹೋದರ ಕುಶಧ್ವಜ, ಜನಕ ಮಹಾರಾಜರು ಸಂಕಾಶ್ಯ ನಗರಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕುಶಲೋಪರಿಯನ್ನು ವಿಚಾರಿಸಿ ಪರಸ್ಪರ ವಂಶಾವಳಿಯನ್ನು ಪರಿಚಯಿಸುವ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಈಗ ನಾವು ಅಲ್ಲಿಗೆ ತೆರಳಬೇಕಾಗಿದೆ. ಮಹಾಪ್ರಭು, ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪುತ್ರರನ್ನೂ ಕರೆದೊಯ್ಯಬೇಕೆ? ಬೇಡ ದೇವಿ, ಬೇಡ. ಲಗ್ನದ ಸಮಯಕ್ಕೆ ಸರಿಯಾಗಿ ಮಂಟಪಕ್ಕೆ ಬರಲಿ. ಪ್ರಭು, ಹಾಗಾದರೆ ಭರತ ಶತ್ರುಘ್ನರನ್ನು ಕರೆದುಕೊಂಡು ಹೋಗಬಹುದು? ರಾಮ ಲಕ್ಷ್ಮಣರು ಬಂದ ಸಮಯದಿಂದ ಇಲ್ಲಿಯವರೆಗೆ ಅವರೊಡನೆ ಕುಶಲೋಪರಿಯಲ್ಲಿ ಮಗ್ನರಾಗಿದ್ದಾರೆ, ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಾರೆ ಎಂದು ಹೇಳಿ ಅವರು ಅವರ ಪಾಡಿಗೆ ಒಟ್ಟಾಗಿರು. ವಂಶಾವಳಿಯನ್ನು ಕೇಳುವ ಕಾರ್ಯಕ್ರಮಕ್ಕೆ ನಾವುಗಳು ಹೋದರಾಯಿತು. ಹಾಗೆಯೇ ಆಗಲಿ. ಹಾಗಾದ್ರೆ ನಾವೀಗ ಹೊರಡೋಣವೇ?
ಜನಕ ಮಹಾರಾಜರೇ, ಇಕ್ಷ್ವಾಕು ವಂಶಕ್ಕೆ ದೇವತಾ ಸ್ವರೂಪರು, ಸಕಲ ಕಾರ್ಯ ವಕ್ತಾರರು, ನಿರ್ಧಾರಕರು, ಪೂಜ್ಯರು, ಬ್ರಹ್ಮರ್ಷಿಗಳು ಆದಂತಹ ವಸಿಷ್ಠ ಮಹರ್ಷಿಗಳು ಎಂಬುದು ತಮಗೆ ತಿಳಿದಂತಹ ವಿಷಯವೇ. ವಿಶ್ವಾಮಿತ್ರರ ಅನುಜ್ಞೆಯನ್ನು ಪಡೆದು ನಮ್ಮ ವಂಶಾವಳಿಯನ್ನು ಯಥಾಕ್ರಮವಾಗಿ ವಸಿಷ್ಠ ಮಹರ್ಷಿಗಳು ಈಗ ಹೇಳುವರು. ಕೇಳು ಜನಕ ಮಹಾರಾಜ. ಚತುರ್ಮುಖ ಬ್ರಹ್ಮನಿಗೆ ಪುತ್ರನಾಗಿ ಜನಿಸಿದವನು ಮರೀಚಿಯು. ಮರೀಚಿಯ ಪುತ್ರನು ಕಶ್ಯಪನು. ಕಶ್ಯಪನಿಗೆ ಪುತ್ರನಾಗಿ ಜನಿಸಿದವನು ವಿವಸ್ವಂತನು. ಈ ವಿವಸ್ವಂತನಿಗೆ ಮನು ಎಂಬ ಪುತ್ರನು ಜನಿಸಿದನು. ಈ ಮನುವು ಪ್ರಜಾಪತಿಯಾಗಿದ್ದನು. ಪ್ರಜಾಪತಿಯಾಗಿದ್ದ ಮನುವಿಗೆ ಇಕ್ಷ್ವಾಕು ಪುತ್ರನಾಗಿ ಜನಿಸಿದನು. ಈ ಇಕ್ಷ್ವಾಕುವೇ ಅಯೋಧ್ಯೆಗೆ ಮೊದಲನೆಯ ಮಹಾರಾಜನಾಗಿದ್ದನು. ಈ ಇಕ್ಷ್ವಾಕುವಿನ ಪುತ್ರನೇ ಕುಕ್ಷಿ. ಕುಕ್ಷಿಯ ಪುತ್ರನು ವಿಕುಕ್ಷಿ. ವಿಕುಕ್ಷಿಗೆ ಪುತ್ರನಾಗಿ ಜನಿಸಿದವನು ಬಾಣ. ಬಾಣನ ಪುತ್ರನೇ ಅನರಣ್ಯ. ಅನರಣ್ಯನ ಪುತ್ರ ಪೃಥು. ಈ ಪೃಥುವಿಗೆ ಪ್ರಸಿದ್ಧನಾದ ತ್ರಿಶಂಕುವು ಜನಿಸಿದನು. ತ್ರಿಶಂಕುವಿನ ಪುತ್ರನೇ ದುಂದುಮಾರನು. ದುಂದುಮಾರನ ಪುತ್ರ ಯೋನಾಶ್ವ. ಯೋನಾಶ್ವನ ಪುತ್ರ ಮಾಂದಾತ. ಮಾಂದಾತನ ಮಗ ಸುಸಂಧಿ. ಸುಸಂಧಿಗೆ ಇಬ್ಬರು ಪುತ್ರರು, ದ್ರವಸಂಧಿ ಮತ್ತು ಪ್ರಸೇನಜಿತ್. ದ್ರವಸಂಧಿಗೆ ಪುತ್ರನಾಗಿ ಜನಿಸಿದವನು ಭರತನು. ಭರತನಿಗೆ ಮಹಾ ತೇಜಸ್ವಿಯಾದ ಅಸೀತನೆಂಬ ಪುತ್ರನನ್ನು ಜನಿಸಿದನು. ಶವನರ ಅನುಗ್ರಹದಿಂದ ಅಸೀತನಿಗೆ ಸಗರನೆಂಬ ಪುತ್ರನನ್ನು ಜನಿಸಿದನು. ಸಗರನ ಪುತ್ರನೇ ಅಸಮಂಜಸ. ಅಸಮಂಜಸನ ಪುತ್ರ ಅಂಶುಮಂತ. ಅಂಶುಮಂತನ ಪುತ್ರ ದಿಲೀಪ. ದಿಲೀಪನ ಮಗನೇ ಆ ಭಗೀರಥನು. ಭಗೀರಥನ ಪುತ್ರ ಕಕುತ್ಸ. ಕಕುತ್ಸನ ಪುತ್ರ ರಘು. ರಘುವಿನ ಪುತ್ರ ಪ್ರವರ್ಧ. ಪ್ರವರ್ಧನ ಪುತ್ರ ಶಂಖಣ. ಶಂಕಣನ ಪುತ್ರನೇ ಸುದರ್ಶನ. ಸುದರ್ಶನನ ಪುತ್ರ ಅಗ್ನಿವರ್ಣ. ಅಗ್ನಿವರ್ಣನ ಪುತ್ರ ಶೀಘ್ರಗ. ಶೀಘ್ರಗನ ಪುತ್ರ ಮರು. ಮರುವಿನ ಪುತ್ರನೇ ಪ್ರಶುಶ್ರುಕ. ಆ ಪ್ರಶುಶ್ರುಕನ ಪುತ್ರನೇ ಪ್ರಸಿದ್ಧನಾದ ಅಂಬರೀಷನು. ಅಂಬರೀಷನಿಗೆ ಪುತ್ರನಾಗಿ ನಹುಷನು. ನಹುಷನಿಗೆ ಪುತ್ರನಾಗಿ ಯಯಾತಿ. ಯಯಾತಿಗೆ ಪುತ್ರನಾಗಿ ನಾಗ. ಆತನಿಗೆ ಪುತ್ರನಾಗಿ ಜನಿಸುವವನು ಅಜ. ಆ ಮಹಾನುಭಾವನಾದ ಅಜನ ಪುತ್ರನೇ ಈ ನಮ್ಮ ದಶರಥ ಮಹಾರಾಜ. ಇಂತಹ ವಂಶಾವಳಿಗೆ ನಿನ್ನ ಪುತ್ರಿಯನ್ನು ಕೊಡುತ್ತಿರುವೆ. ಇಂತಹ ಆನಂದವೆಲ್ಲ ಅಶಾಶ್ವತ ಎಂದು ಈಗ ತಿಳಿಯಿದೆ ರಾವಣ. ಯಾರು ನೀನು? ನಾನು ಯಾರು ಎಂಬುದು ಸದ್ಯದಲ್ಲೇ ನಿನಗೆ ತಿಳಿಯುತ್ತದೆ. ಆದರೆ ಈಗ ನಾನು ಹೇಳುವುದನ್ನು ಸರಿಯಾಗಿ ತಿಳಿದುಕೋ. ವೀಣಾವಾದನದಲ್ಲಿ ಮೈಮರೆತು ಮಹದಾನಂದದಲ್ಲಿ ತಲ್ಲೀನನಾಗಿದ್ದ ನೀನು ವೀಣೆಯ ತಂತಿ ಕಿತ್ತು ಆ ಆನಂದವನ್ನು ಕಳೆದುಕೊಳ್ಳಲಿಲ್ಲವೇ? ಅದೇ ರೀತಿ ಮಹಾಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಮೈಮರೆತರೆ ದೇಹವೆಂಬ ವೀಣೆಯ ನರನಾಡಿಗಳೆಂಬ ತಂತಿಯು ಕಿತ್ತು ದೇಹದಲ್ಲಿ ಶಕ್ತಿಯನ್ನು ಕಳೆದುಕೊಳ್ಳುತ್ತೀಯ. ಆಗ ಈ ಯಾವ ಭೋಗ ಭಾಗ್ಯಗಳನ್ನು ನೀನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸನ್ಯಾಸಿನಿ, ಈ ಗೊಡ್ಡು ವೇದಾಂತವನ್ನು ಯಾವುದಾದರೂ ಆ ಆಶ್ರಮದಲ್ಲಿ ಹೇಳು ಹೋಗು.
ಲಂಕೇಶ್ವರನ ಅರಮನೆಗೆ ಅಪ್ಪಣೆ ಇಲ್ಲದೆ ಪ್ರವೇಶಿಸಿ ಅಪ್ರಯೋಜಕ ಮಾತುಗಳನ್ನು ಆಡುತ್ತಿರುವ ನಿನ್ನನ್ನು ಘೋರವಾಗಿ ದಂಡಿಸುತ್ತೇನೆ. ಸಾವಧಾನ ಅಗ್ರಜ, ಸಾವಧಾನ. ಈಕೆ ಹಿರಿಯಳು. ಸನ್ಯಾಸಿನಿ ಹೇಳ್ತಿರುವ ಮಾತುಗಳು ಕೂಡ ನಿನ್ನ ಶ್ರೇಯಸ್ಸಿಗೋಸ್ಕರ. ಆದ್ದರಿಂದ ಸನ್ಯಾಸಿನಿ ಹೇಳುವುದನ್ನು ಕೇಳುವುದು ಸೂಕ್ತ. ಸರಿಯಾಗಿ ಹೇಳಿದೆ. ನಿನ್ನ ಅಗ್ರಜ ತನ್ನ ದೇಹದಲ್ಲಿರುವ ಶಕ್ತಿಯನ್ನು ಕಳೆದುಕೊಳ್ಳುವುದೇ ಇಲ್ಲ, ತನಗೆ ಮುಪ್ಪೇ ಬರುವುದಿಲ್ಲ. ತಾನು ಅನಂತ ಕಾಲದವರೆಗೂ ಈ ದೇಹದಲ್ಲಿಯೇ ಭೋಗ ಭಾಗ್ಯಗಳನ್ನೆಲ್ಲ ಅನುಭವಿಸುತ್ತೇನೆ ಎಂಬ ಭ್ರಮೆಯಲ್ಲಿದ್ದಾನೆ. ಯಾವುದೇ ಕ್ಷಣದಲ್ಲಾದರೋ ಈ ವೀಣೆಯ ತಂತಿ ಕಿತ್ತು ಹೋದಂತೆ ತನ್ನ ದೇಹದಲ್ಲಿಯ ಶಕ್ತಿಯೂ ಹೋಗಬಹುದು ಎಂಬ ಅರಿವೇ ಇಲ್ಲ ಅವನಿಗೆ. ಹುಚ್ಚು ಮುದುಕೆ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪ. ಸತ್ಯ ಹೇಳಿದರೆ ಸಿಟ್ಟೇಕೆ ಸಹೋದರ? ಎಲ್ಲವೂ ನಶ್ವರ, ಶಾಶ್ವತ ಒಂದೇ ಈಶ್ವರ. ನಿನ್ನನ್ನು ಸ್ತ್ರೀ ಸನ್ಯಾಸಿನಿ ಎಂದು ಲೆಕ್ಕಿಸದೆ ಘೋರ ದಂಡನೆಯನ್ನು ನೀಡುತ್ತೇನೆ. ಓಹೋ, ಅಹುದೇ, ನನ್ನನ್ನೇ ನೀನು ದಂಡನೆಗೆ ಗುರಿಪಡಿಸುವೆ ಏನು? ಆ